ಮಾತಾಡಿರೋದು ತುಂಬ ಅಕ್ಷಮ್ಯ ಅಪರಾಧ. ಅಂಬೇಡ್ಕರ್ ಜಪ ಮಾಡೋದು ಈಗಿನ ಫ್ಯಾಷನ್ ಅಂತ ಹೇಳ್ತಾರೆ, ಆದರೆ ವಿಶ್ವದಾದ್ಯಂತ ಅದು ಫ್ಯಾಷನ್ ಅಲ್ಲ, ಅದೊಂದು ಭಕ್ತಿ. ವಿಶ್ವದಲ್ಲಿ ಒಳ್ಳೆ ಯೂನಿವರ್ಸಿಟಿಗಳೇ ಹೇಳ್ತಾ ಇದೆ ಅವರು ಬುದ್ಧಿಶಾಲಿಗಳು, ನಂಬರ್ 1 ಬುದ್ಧಿಶಾಲಿಗಳು ಅಂತ ಹೇಳಿ ವಿಶ್ವನೇ ಒಳ್ಳೆ ವಿದ್ಯಾ ಸಂಸ್ಥೆಗಳೇ ಒಪ್ಕೊಳ್ಳೋವಾಗ ಇವ್ರಿಗೆ ಯಾವ ವಿದ್ಯೆಗೆ ಅರ್ಹರಾಗಿದ್ದಾರೆ? ಇವರು ಏನು ಅಮಿತ್ ಶಾ ಅವರಿದ್ದಾರೆ 2002ರಲ್ಲಿ ಏನು ಗೋಧ್ರಾ ಇನ್ಸಿಡೆಂಟ್ ಆಗ್ಬೋದು, ಸಹರಾವುದ್ದೀನ್ ಫೈರಿಂಗು ಇದರಲ್ಲಿ ಆಗ್ಬೋದು, ಅವರ ಅಪರಾಧಿ ಮಾಡಿ ಸುಪ್ರೀಂ ಕೋರ್ಟು CBIಗೆ ತನಿಖೆ ಕೊಟ್ಟು ತನಿಖೆಯಲ್ಲಿ ಇವರು ಕ್ರಿಮಿನಲ್ ಅಂತ ಇವರೇ ಮಾಡಿಸಿರೋದಂತ ಸಾಬೀತಾಗಿ ಅವ್ರಿಗೆ ಜೈಲು ಶಿಕ್ಷೆ ಹಾಕಿ 3 ತಿಂಗಳು ಜೈಲಲ್ಲಿ ಇರ್ತಾರೆ. ಅದೊಂದು ಬೇಲ್ ಸಿಕ್ಕಲ್ಲ. ಜೈಲು ಶಿಕ್ಷೆ ಆದ್ರೂ 2 ವರ್ಷ ಅವರು ಗುಜರಾತಲ್ಲಿ ಇರಬಾರ್ದು, ಬೇರೆ ಎಲ್ಲಾದರೂ ಇರ್ಬೋದು ಅಂತ ಅವ್ರಿಗೆ ಆದೇಶ ಮಾಡ್ತಾರೆ ಕೋರ್ಟು. ಅದರಂತೆ ಅದನ್ನ ಬೊಂಬೆಯಲ್ಲಿ ಸೇರ್ಕೊಳ್ತಾರೆ. ಇಂಥ ವ್ಯಕ್ತಿ ಅಂಬೇಡ್ಕರ್ ಬಗ್ಗೆ ಮಾತಾಡೋ ನೈತಿಕತೆ ಆಗಲಿ ಯೋಗ್ಯತೆ ಆಗಲಿ ಅದಕ್ಕಿಲ್ಲ, ಅದನ್ನ ಮಾತಾಡಬಾರ್ದು. ಈಗ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಅಂದರೆ, ಕ್ರಿಮಿನಲ್ಗಳು ಇವತ್ತು ಹಿಂದೆ ಮಾಜಿ ಕ್ರಿಮಿನಲ್ಗಳು ಇವತ್ತು ಬಂದು ದೇಶನ ಆಳ್ತಾ ಇದ್ದಾರೆ. ಒಂದು ಪ್ರಧಾನಿ ಮೋದಿಯವರು, ಎರಡನೇದು ಇವರು ಅಮಿತ್ ಶಾ ಅವರು. ಮೋದಿಯವರು ಮೇಲೂ ಗೋಧ್ರಾ ರೈಲ್ ಇನ್ಸಿಡೆಂಟು, ಆಮೇಲೆ 3 ದಿವಸ ಅದು ಒಂದು FIR ಇದು ಹೇಳಿರೋದು, ನಾವು ಹೇಳ್ತಾ ಇರೋದಲ್ಲ. ಆವತ್ತು FIR ಆಗಿರೋದು ಗೋಧ್ರಾ ರೈಲ್ವೆ ಇನ್ಸಿಡೆಂಟು, ಆಮೇಲೆ ಮುಸ್ಲಿಮ್ಸ್ನ ಕೊಲೆ ಮಾಡೋ ವಿಚಾರದಲ್ಲಿ 3 ದಿವಸ IAS IPS ಅಧಿಕಾರಿಗಳು ಸೈಲೆಂಟ್ ಆಗಿರಬೇಕು ಅಂತ ಒಂದು IAS ಆಫೀಸರೇ ಇದನ್ನು ಹೇಳ್ತಾರೆ ಒಂದು ಸ್ಟೇಟ್ಮೆಂಟಲ್ಲಿ. ಅವರು ಸಂಜೀವ್ ಭಟ್ ಅಂತ ಇಂಥ ಒಂದು ಹಿನ್ನೆಲೆ ಇರೋರು, ಇಂಥ ಒಂದು ಈ ಗುಜರಾತ್ CM ಇರುವಾಗ ಮೋದಿಯವರೇ 3 ದಿವಸ ನೀವು ಅದನ್ನು ಏನು ನೋಡಿದಿರ ಇರಬೇಕು ಅಂತ ಒಂದು ಸ್ಟೇಟ್ಮೆಂಟಲ್ಲಿ ಬರುತ್ತೆ. ನಾವು ಓದ್ಕೊಂಡಿರೋದು ಹಿಂಗೆ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪತ್ರಿಕೆಗಳಲ್ಲಿ ಓದಿರೋದು. ಈ ಥರ ಇರೋರು ಇವತ್ತು ನಮ್ಮ ದೇಶನ ಆಳ್ತಾ ಇದ್ದಾರೆ. ಅಂಬೇಡ್ಕರ್ ಬಗ್ಗೆ ಮಾತಾಡೋ ನೈತಿಕತೆ ಇವರಿಗೆ ಯಾರಿಗೂ ಇಲ್ಲ. ಇವತ್ತು ಅಂಬೇಡ್ಕರ್ ಮಹಾಶಕ್ತಿ, ಪ್ರಪಂಚದಾದ್ಯಂತ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಪ್ರಪಂಚದಾದ್ಯಂತ ಅದನ್ನ ಭಜನೆ ಮಾಡ್ತಾ ಇದ್ದಾರೆ, ಅದನ್ನ ವಿಗ್ರಹಗಳು ಕಟ್ತಾ ಇದ್ದಾರೆ. ಅವರು ಮುಂದೆ ಇನ್ನು 100 ವರ್ಷ ಆದ್ರೂ ನಿಜವಾದ ದೇವರು ಅಂದರೆ ಅವರೇ. ಅವರು ಜನಕ್ಕೆ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಈ ಥರ ವಿದ್ಯೆಗಳಲ್ಲಿ ಎಷ್ಟು ವಿದ್ಯೆ ಇದೆ, ಸಂಸ್ಕೃತ ಸೇರಿ ಅವರು ಸ್ಟಡಿ ಮಾಡಿ ಸಂಸ್ಕೃತನೂ ಬಿಟ್ಟಿಲ್ಲ, ಅದರಲ್ಲೂ ಡಿಗ್ರಿ ಪಡೆದಿದ್ದಾರೆ. ಅಂಥ ಮಹಾನ್ ವ್ಯಕ್ತಿನ ಇವರು ಹೀಯಾಳಿಸಿ ಮಾತಾಡೋದು ಎಷ್ಟು ಸರಿ? ಇವ್ರ ಯೋಗ್ಯತೆಗೆ ಅದು ಇದಲ್ಲ, ಏನು ಮರ್ಯಾದೆ ಅಲ್ಲ ಇವ್ರ ಯೋಗ್ಯತೆಗೆ. ಅದರಿಂದ ಇವರು ಮಾತಾಡಿರೋದು ಮಹಾ ಅಪರಾಧ. ಇವರು ಅಂಬೇಡ್ಕರ್ ವಿರುದ್ಧ ಇವ್ರಿಗೆ ಎಷ್ಟು ಮನಸ್ಸಲ್ಲಿ ಒಳಗಡೆ ಎಷ್ಟು ದ್ವೇಷ ಇದೆ ಅನ್ನೋದು ಎತ್ತಿ ಕಾಡ್ತಾ ಇದೆ. ಇವರು ದೇಶ ನಾಳಕ್ಕೆ ಬಂದಿರೋರು, ಎಲ್ಲ ಸಮುದಾಯಗಳನ್ನು ಗೌರವದಿಂದ ನೋಡಬೇಕು. ಈಗ ಅಂಬೇಡ್ಕರ್ನ ಯಾವ ಥರ ತುಚ್ಛವಾಗಿ ನೋಡಿದ್ದಾರೆ ಅಂದರೆ, ಅವ್ರ ಪೋಸ್ಟ್ಗೆ ರಾಜೀನಾಮೆ ಕೊಡಬೇಕು, ಕ್ಷಮಾಪಣೆ ಕೇಳಬೇಕು, ಅವ್ರ ಜೊತೆ ಮೋದಿಯವರು ಸಹ ಕ್ಷಮಾಪಣೆ ಕೇಳಬೇಕು ಅಂತ ನಾವು ನಮ್ಮ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯ ಮಾಡ್ತಾಯಿದ್ದೀವಿ.